ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಚಂದ್ರಯಾನ 3ಗೆ ತಿರುಪತಿ ನಾಮಾನೇ ಗತಿ ಹೀಗಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಹೀಗಂತ ಹೇಳಿದ ನಮ್ಮ ಬೆಂಗಳೂರಿನ ಸರ್ಕಾರಿ ಕಾಲೇಜೊಂದರ ಉಪನ್ಯಾಸಕರ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಆಗಿದ್ದೇನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ, ಇಡೀ ಕೋಟ್ಯಾಂತರ ಭಾರತೀಯರ ಹೆಮ್ಮೆಯ ಪ್ರತೀಕವಾದ ಚಂದ್ರಯಾನ 3 ಯಶಸ್ವಿಯಾಗಿ ನಭಕ್ಕೆ ಹಾರಿ ನಾವೀಗ ಮಾತನಾಡ್ತಿರೋ ಸಂದರ್ಭದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಚಂದಿರನ ಹತ್ತತ್ತಿರಕ್ಕೆ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಈ ಒಂದು ಚಂದ್ರಯಾನದ ಬಗ್ಗೆ ಸಾಮಾನ್ಯ ಜನರಾದ ನಮಗೆ ನಿಮ್ಗೇನೆ ಇಷ್ಟು ಹೆಮ್ಮೆ ಇರಬೇಕಾದ್ರೆ, ಇನ್ನು ಈ ಚಂದ್ರಯಾನ 3ನ ಹಿಂದೆ ಕೆಲಸವನ್ನ ಮಾಡಿದ ವಿಜ್ಞಾನಿಗಳ ಪರಿಶ್ರಮ ಹಾಗೆ ಅವರ ಆ ಒಂದು ವೈಜ್ಞಾನಿಕ ಪ್ರಜ್ಞೆ ಬಗ್ಗೆ ನಮಗೆ ಇಷ್ಟೊಂದು ಹೆಮ್ಮೆ ಇರಬೇಕಾದ್ರೆ, ಇನ್ನು ಆ ವಿಜ್ಞಾನಿಗಳಿಗೆ ಎಷ್ಟಿರಬೇಡ. ಇದೇ ಹೆಮ್ಮೆ, ಇದೇ ಖುಷಿ ಕೊನೆ ತನಕ ಇರಲಿ ಅಂತ ಹೇಳಿ ತಿಮ್ಮಪ್ಪನ ಮೊರೆ ಹೋದ್ರು ಚಂದ್ರಯಾನ 3 ಉಡಾವಣೆಗೆ ಮುಂಚೆ ಇಸ್ರೋದ ವಿಜ್ಞಾನಿಗಳು. ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದೇ ದೊಡ್ಡ ಕಾಂಟ್ರವರ್ಸಿ ಗುರಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ನ್ಯೂಸ್ 18ನ ನೀವು ತಪ್ಪದೆ ನೋಡೋ ವೀಕ್ಷಕರಾದ್ರೆ ನಿಮಗೆ ಗೊತ್ತೇ ಇದೆ, ನ್ಯೂಸ್ 18ನಲ್ಲಿ ಇದ್ರ ಬಗ್ಗೆನೇ ವಿಸ್ತೃತವಾದ ಚರ್ಚೆ ಕೂಡ ಆಯಿತು. ಯಾವಾಗ ಪ್ರಗತಿಪರ ಚಿಂತಕರು ಅಂತ ಕರೆಸ್ಕೊಳ್ಳೋ ಕೆಲವರು ಬಹಿರಂಗ ಪತ್ರವೊಂದನ್ನ ಬರೆದ್ರು. ವಿಜ್ಞಾನಿಗಳ ಈ ನಡೆ ಸಂವಿಧಾನ ವಿರೋಧಿ ಹಾಗೆ ಭಾರತದ ನಾಗರಿಕರನ್ನ ದಿಕ್ಕು ತಪ್ಪಿಸುವ ಯತ್ನ ಅಂತ ಹೇಳಿ ಈ ಚರ್ಚೆಯನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೂ ಕೂಡ, ಇದೇ ಪತ್ರದಲ್ಲಿ ಇದ್ದ ಒಬ್ರು, ಅಂದ್ರೆ ಈ ಪತ್ರ ಬರೆದ 10 ಹಲವು ಮಂದಿ ಪೈಕಿ ಒಬ್ಬರಾದ ಸರ್ಕಾರಿ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಹುಲಿಕುಂಟೆ ಮೂರ್ತಿ ಅನ್ನೋರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಾನು ಆಗ್ಲೇ ಹೇಳ್ದ ಹಾಗೆ ಚಂದ್ರಯಾನ 3 ತಿರುಪತಿ ನಾಮಾನೇ ಗತಿ ಅನ್ನೋ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ರು. ಈ ಪೋಸ್ಟ್ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಪ್ರಗತಿಪರ ಚಿಂತಕರ ಪ್ರಕಾರ ಈ ರೀತಿಯಾಗಿ ವಿಜ್ಞಾನವನ್ನ ಪ್ರತಿಪಾದನೆ ಮಾಡಬೇಕಾದ ವಿಜ್ಞಾನಿಗಳೇನೆ ದೇವರ ದರ್ಶನಕ್ಕೆ ಹೋಗೋದು, ದೇವರ ಮೇಲೆ ಭಾರ ಹಾಕೋದು, ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ, ಒಂದ್ ರೀತಿಯಲ್ಲಿ ಜನರನ್ನ ಮೌಢ್ಯದ ಕಡೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಅನ್ನೋದಾದ್ರೆ, ಇನ್ನು ಯಾರೆಲ್ಲ ವಿಜ್ಞಾನಿಗಳ ಪರವಾಗಿ ನಿಂತಿದ್ರು ಅವ್ರು ಹೇಳೋ ಮಾತು ಅಂತಂದ್ರೆ ಅಥವಾ ಆಸ್ತಿಕರ ಮಾತು ಅಂತಂದ್ರೆ, ಈ ಪ್ರಗತಿಪರರ ಚಿಂತನೆ ಹೇಗಿತ್ಯಪ್ಪ ಅಂದ್ರೆ ಮೊಸರಲ್ಲೂ ಕಲ್ಲು ಹುಡುಕೋ ಪ್ರಯತ್ನ ಮಾಡ್ತಿದ್ದಾರೆ. ವಿಜ್ಞಾನಿಗಳಾದ ಮಾತ್ರಕ್ಕೆ ದೇವರ ಮೇಲೆ ನಂಬಿಕೆ ಇರಬಾರ್ದಾ, ದೇವರ ದರ್ಶನ ಪಡ್ಕೊಳ್ಳೋದ್ರಿಂದ ಅವರ ಆತ್ಮಸ್ಥೈರ್ಯ ಆತ್ಮಬಲ ಹೆಚ್ಚಾಗುತ್ತೆ ಅನ್ನೋದಾದ್ರೆ ಯಾಕೆ ಆಗ್ಬಾರ್ದು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇನ್ನು ಯಾವಾಗ ಹುಲಿಕುಂಟೆ ಮೂರ್ತಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಒಂದು ಪೋಸ್ಟ್ ಮಾಡಿದ್ರು, ಆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಪರ ವಿರೋಧದ ಚರ್ಚೆ ಕೂಡ ತಾರಕಕ್ಕೇರ್ತು. ಈ ರೀತಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾವಾಗ ಕಾಂಟ್ರವರ್ಸಿಗೆ ಗುರಿಯಾಯಿತು ಅನ್ನೋದು ಗೊತ್ತಾಯಿತು, ತಕ್ಷಣಕ್ಕೆ ಆ ಪೋಸ್ಟನ್ನು ಅವ್ರು ಡಿಲೀಟ್ ಕೂಡ ಮಾಡಿದ್ರು. ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅನ್ನ ಲಾಕ್ ಕೂಡ ಮಾಡಿಟ್ಕೊಂಡ್ರು. ಆದರೆ ಇದೇ ವಿಚಾರವನ್ನ ನಿನ್ನೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಮ್ಮ ರಾಜ್ಯದ ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು. ಹಾಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರ ಗಮನಕ್ಕೆ ತಂದು ಈ ರೀತಿಯಾದ ಅವಹೇಳನಕಾರಿಯಾಗಿ, ಅಂದ್ರೆ ನಮ್ಮ ವಿಜ್ಞಾನಿಗಳ ಪ್ರಯತ್ನವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾಡಿದ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ವಿರುದ್ಧವಾಗಿ, ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಮಾಡಿದವರ ವಿರುದ್ಧವಾಗಿ ನೀವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಈ ಪೋಸ್ಟ್ ಅನ್ನ ಹಾಕಿದವರ ವಿರುದ್ಧವಾಗಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರಾ ಇಲ್ವಾ, ಇದು ಸದ್ಯಕ್ಕಿರುವ ಕುತೂಹಲ. ನಿಮ್ಮ ಅನಿಸಿಕೆ ಏನು? ವಿಜ್ಞಾನಿಗಳಾದ ಮಾತ್ರಕ್ಕೆ ದೇವರ ಮೊರೆ ಹೋಗೋದು ತಪ್ಪ? ಪ್ರಗತಿಪರ ಚಿಂತಕರು ಹೇಳ್ತಾ ಇರುವ ಆ ಒಂದು ಆಯಾಮ ಏನಿದೆ, ಈ ರೀತಿ ದೇವರ ದರ್ಶನವನ್ನ ವಿಜ್ಞಾನಿಗಳು ಮಾಡುವುದು ಮೌಢ್ಯವನ್ನ ಪ್ರತಿಪಾದಿಸಿದಂತೆ ಅನ್ನೋ ವಾದ, ಇದು ಸರಿನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.